ಆನಂತರ ಮೊಬೈಲ್ ರಿಪೇರಿ ಮಾಡಿಸ್ಬೇಕು ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್. ಮೊಬೈಲ್ನ ತೋರಿಸ್ತೇನೆ ಯಾವ್ಯಾವ ಮೊಬೈಲ್ ಅಂತ. ಟೋಟಲಿ 3 ಮೊಬೈಲ್ಸ್ ಇದೆ. ಮದರ್ ಬೋರ್ಡ್ ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ನೀವು ಬೇರೆ ಫೋನ್ ತಗೊಂಡ್ರೆ ಬೆಸ್ಟ್ ಅಂತ ಅವ್ರು ಹೇಳಿದ್ರು. ನಾನು ಆ್ಯಂಕರ್ ಹಾಕುವಾಗ ಆ್ಯಂಕರ್ ಜೊತೆಗೆ ಹೋಗಿ ನೀರಿನಲ್ಲಿ ಹೋಗಿ ವಾಪಸ್ ಮೇಲ್ಗಡೆ ಬಂದಿದೆ. ಸೊ ಆದರೂ ಸಿಕ್ಕಿದೆ ಅಂದರೆ ಏನೋ ಒಂದು ಕಾರಣ ಇಟ್ಕೊಂಡೆ ಸಿಕ್ಕಿದೆ ಅಂತ. ನಾವು ಯಾರಿಗೂ ನಂಬಿಕೆ ಇಟ್ಟು ನಾವು ಕೊಡೋಕ್ಕೆ ಹೋಗಲ್ಲ ಅಂತ ಹೇಳಿದ್ರು. ಆಮೇಲೆ ಮೊಬೈಲು ಬರುತ್ತೋ ಇಲ್ವೋ, ಬಂದರೆ ಬೆಟ್ಟ, ಇಲ್ಲಾಂದರೆ ಟಾಟಾ. ರಿಪೇರಿ ಆಗುತ್ತಾ ಇಲ್ವಾ ಅಂತ ಕಾದು ನೋಡಬೇಕು. ಗುಡ್ ಮಾರ್ನಿಂಗ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಜೊತೆಗೆ ಬಂದಿದ್ದೀವಿ. ಇಂಟ್ರೆಸ್ಟಿಂಗ್ ವಿಡಿಯೋಸ್ ಯಾಕಂತಂದರೆ ಸೊ ನಮ್ಮ ಡೆಡ್ ಫೋನ್ಸ್ಗಳನ್ನು ನಾವು ಒಂದು ಕಡೆ ರಿಪೇರಿಗೆ ಕೊಡ್ತಾ ಇದ್ದೀವಿ. ಯಾಕಂತಂದರೆ ನಮ್ಮ ಬಳಿ ಒಂದು 2-3 ಫೋನ್ಸ್ ಇದೆ, ನಮ್ಮ ಹಳೆ ಫೋನು. ಸೊ ನನ್ನ ಫೇವ್ರೇಟ್ ಫೋನು ನೀರಿನಲ್ಲಿ ಬಿದ್ದು ಹಾಳಾಗೋದವಾಗ ಎಲ್ಲ ಲೋಕಲ್ ಟೆಕ್ನಿಷಿಯನ್ ಹತ್ರ ನನ್ನ ಮೊಬೈಲನ್ನ ಕೊಟ್ಟಾವಾಗ ಕೆಲವು ಪ್ರಾಬ್ಲಮ್, ಮದರ್ ಬೋರ್ಡ್ ಹೋಗಿದೆ, ಇನ್ನು ಅದಾಗಿದೆ ಇದಾಗಿದೆ. ಸೊ 2-3 ಕಡೆ ತೋರಿಸಿದೆ. ಬಟ್ ಆದರೂ ಎಲ್ಲೂ ಸಹ ನನಗೆ ಸೊಲ್ಯೂಷನ್ ಅನ್ನೋದು ಸಿಗಲಿಲ್ಲ. ಸೊ ಹಾಗಾಗಿ ಈಗ ನನಗೆ ಆನ್ಲೈನಲ್ಲಿ ಒಂದು ಪರಿಚಯ ಆಗಿದೆ. ಸೊ ಅಲ್ಲಿಂದ ನಾನು ಆ ಮೊಬೈಲನ್ನು ಪೋಸ್ಟ್ ಮೂಲಕ ಕಳಿಸಿ ಆನಂತರ ಮೊಬೈಲ್ ರಿಪೇರಿ ಮಾಡಿಸ್ಬೇಕು ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್ನು. ಸೊ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಮತ್ತು ಹಾಗೆಯೇ ಈ ಒಂದು ಮೊಬೈಲ್ನ ತೋರಿಸ್ತೇನೆ ಯಾವ್ಯಾವ ಮೊಬೈಲ್ ಅಂತ. ಟೋಟಲಿ 3 ಮೊಬೈಲ್ಸ್ ಇದೆ. ಆ 3 ಮೊಬೈಲ್ಸಲ್ಲಿ ಯಾವ್ಯಾವ ಮೊಬೈಲ್ಸನ್ನು ರಿಪೇರಿ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಇದೆ ನನ್ನ ಒಂದು 3 ಮೊಬೈಲು. ಇದರಲ್ಲಿ ಫಸ್ಟು ಇದು ಕೂಲ್ಪ್ಯಾಡ್ ನೋಟ್ 5. ಈ ಮೊಬೈಲು ಕಾಲೇಜ್ ಟೈಮ್ನಲ್ಲಿ ನಾನು ಯೂಸ್ ಮಾಡ್ತಾಯಿದ್ದೆ. ಸೊ ಈ ಒಂದು ಮೊಬೈಲು ಒಂದ್ಸಲ ಬ್ಲೂ ಸ್ಕ್ರೀನ್ ಬಂತು, ಆನಂತರ ಏನೂ ವರ್ಕ್ ಆಗಲಿಲ್ಲ. ಬಟ್ ಚಾರ್ಜಿಗೆ ಹಾಕಿದವಾಗ ಇಲ್ಲಿ ಒಂದು LED ಇಂಡಿಕೇಟ್ರ್ ಬರ್ತಾ ಉಂಟು. ಆದರೆ ಇದು ಮದರ್ ಬೋರ್ಡ್ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಒಂದ್ಸಲ ನಾನು ರಿಪೇರಿ ಕೊಟ್ಟೆ, 1-2 ಕಡೆ ಎಲ್ಲ. ಒಂದ್ಸಲ ರಿಪೇರಿ ಕೊಟ್ಟಾಗ ಡಿಸ್ಪ್ಲೇ ಹೋಯಿತು ಅಂತ ಹೇಳಿದ್ರು. ಆನಂತರ ಇದರ ಮದರ್ ಬೋರ್ಡ್ ಪ್ರಾಬ್ಲಮ್ ಇರ್ಬೋದು ಅಂತ ಹೇಳಿದ್ರು. ಸೊ ರಿಪೇರಿ ಕೊಟ್ಟಾವಾಗ ಸೊ ಏನು ರೆಸ್ಪಾನ್ಸ್ ಬಂದಿಲ್ಲ. ಆನಂತರ ಡೆಡ್ ಆಯಿತು. ನೀವು ಬೇರೆ ಮೊಬೈಲ್ ತಗೊಂಡ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಸೊ ಇವಾಗ ನಾನು ಆನ್ಲೈನಲ್ಲಿ ಒಂದು ಯೂಟ್ಯೂಬ್ನಲ್ಲಿ ಒಂದು ಒಬ್ಬರು ಚಾನೆಲ್ ನೋಡಿದೆ. ಸೊ ಎಲ್ಲ ಮೊಬೈಲ್ ಆಲ್ಮೋಸ್ಟ್ ಅಲ್ಲಿ ರಿಪೇರಿ ಮಾಡಿ ಕೊಡ್ತಾಯಿದ್ದಾರೆ. ಸೊ ನೋಡೋಣ, ಕಳಿಸ್ತೀನಿ ನಂಬಿಕೆ ಇಟ್ಟು. ಸೊ ಇನ್ನು 2ನೇ ಮೊಬೈಲ್ ಬಂದ್ಬಿಟ್ಟು ನೋಡಿದ್ದು ನಮ್ಮ ಪಪ್ಪನ ಮೊಬೈಲ್. ಇದು ಕೂಡ ಅಷ್ಟೇ. ಇದು ಮೈಕ್ರೋಮ್ಯಾಕ್ಸ್ ನೋಟ್ 1 ಅಂತ. ಸೊ ಈ ಮೊಬೈಲ್ ಕೂಡ ಅಷ್ಟೇ. ಇದರಲ್ಲಿ 2-3 ಸಲ ರಿಪೇರಿ ಆಗಿದೆ. ಯಾಕಂತಂದರೆ ಒಂದು ಸಲ ಬ್ಯಾಟ್ರಿ ಹೋಯಿತು, ಬ್ಯಾಟ್ರಿ ಎಲ್ಲ ಹೋಗ್ತಾ ಇರುತ್ತೆ. ಬ್ಯಾಟ್ರಿ ಹಾಕೊಂಡು ಬಂದಮೇಲೆ ಎಲ್ಲ ಒಳ್ಳೆ ರೀತಿಯಾಗಿ ವರ್ಕ್ ಆಗ್ತಾಯಿತ್ತು. ಆನಂತರ ತುಂಬ ದಿನ ನಂತರ ಒಂದು ಡಿಸ್ಪ್ಲೇ ಸಹ ಇದ್ರದ್ದು ಇದಾಯಿತು. ಅಂದರೆ ಫುಲ್ ಏನು ಹೋಗ್ತಾ ಇರಲಿಲ್ಲ, ಬಟ್ ಸ್ವಲ್ಪ ಅಲ್ಲಿ ಫ್ಲಿಕ್ಕರ್ ಆಗ್ತಾಯಿತ್ತು. ಸೊ ಹಾಗಾಗಿ ಆ ಡಿಸ್ಪ್ಲೇ ಸಹ ಚೇಂಜ್ ಮಾಡಿಸಿದ್ರು. ಆ ನಂತರ ಏನಾಯಿತು ಅಂತಂದರೆ ಒಂದು 15-20 ದಿನ ಬಿಟ್ಟು ಈ ಒಂದು ಮೊಬೈಲು ಆಟೋಮೆಟಿಕಲಿ ಆಫ್ ಆಯಿತು. ಸೊ ಆವಾಗ ಸರ್ವಿಸ್ ಸೆಂಟರ್ಗೆ ಹೋಗಿ ತೋರಿಸಿದವಾಗ ಈ ಮೊಬೈಲ್ನಲ್ಲಿ ಮದರ್ ಬೋರ್ಡ್ ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ನೀವು ಬೇರೆ ಫೋನ್ ತಗೊಂಡ್ರೆ ಬೆಸ್ಟು ಅಂತ ಅವ್ರು ಹೇಳಿದ್ರು. ಸೊ ಹಾಗಾಗಿ ಇದನ್ನು ಇಲ್ಲಿಗೆ ಲೋಕಲ್ ಟೆಕ್ನಿಷಿಯನ್ ಹತ್ರ ಎಲ್ಲೂ ರಿಪೇರಿ ಮಾಡ್ಸೋಕ್ಕೆ ಆಗಲಿಲ್ಲ. ನೋಡೋಣ, ಇವಾಗ ನಾನು ಒಂದು ಕಡೆ ಕಳಿಸ್ತಾ ಇದ್ದೀನಿ. ಸೊ ನೋಡುವ ಅಲ್ಲಿ ಈ ಮೊಬೈಲ್ ರಿಪೇರಿ ಆಗುತ್ತಾ ಇಲ್ಲ ಅಂತ ನೋಡುವ. ಸೊ ಆಯಿತಾ, ಇದು ಎರಡು ಮೊಬೈಲ್ ಆಯಿತು. ಇದು ನನ್ನ ಮೊಬೈಲು. ಈ ಕೂಲ್ಪ್ಯಾಡ್ ಆದ ನಂತರ ತಗೊಂಡಂಥದ್ದು ಇದು ಇನ್ಫಿನಿಕ್ಸ್ ನೋಟ್ 10. ಸೊ ಈ ಒಂದು ಮೊಬೈಲ್ ವಿಶೇಷತೆ ಏನಪ್ಪ ಅಂತಂದರೆ, ಒಂದು ಒಳ್ಳೆ ಮೊಬೈಲ್, ಏನೂ ಪ್ರಾಬ್ಲಮ್ ಇರಲಿಲ್ಲ. ಸೊ ಏನಾಯ್ತು ಅಂತಂದರೆ ನಾನು ಆ್ಯಂಕರ್ ಹಾಕುವಾಗ ಆ್ಯಂಕರ್ ಜೊತೆಗೆ ಹೋಗಿ ನೀರಿನಲ್ಲಿ ಹೋಗಿ ವಾಪಸ್ ಮೇಲ್ಗಡೆ ಬಂದಿದೆ. ಸೊ ಹಾಗಾಗಿ ನನಗೆಲ್ಲೋ ಒಂಥರ ಹೋಪು. ಯಾಕಂತಂದರೆ ಇದು ಒಂದು ಸಲ ಹೋಗಿಬಿಟ್ರೆ ನನ್ನ ಕೈಗೆ ಸಿಗ್ತಾ ಇರಲಿಲ್ಲ. ಸೊ ಆದರೂ ಸಿಕ್ಕಿದೆ ಅಂದರೆ ಏನೋ ಒಂದು ಕಾರಣ ಇಟ್ಕೊಂಡೆ ಸಿಕ್ಕಿದೆ ಅಂತ. ಸೊ ಈ ಒಂದು ಮೊಬೈಲ್ನ ರಿಪೇರಿ ಮಾಡಿಸುವಂಥ ನಿಟ್ಟಿನಲ್ಲಿ ನನ್ನ ಹಳೆಯ 2 ಮೊಬೈಲು ಸಹ ನಾನು ನೋಡಿದೆ. ಸೊ ಅದರಲ್ಲಿ ಏನಾದರೂ ರಿಪೇರಿ ಆಗಬಹುದೇನೋ ಅಂತ ಒಂದು ವಿಡಿಯೋ ನೋಡಿ ಹೋಪ್ ಬಂದಿದೆ. ನಂಬರ್ ಕೊಟ್ಟಿದ್ದಾರೆ, ಅಡ್ರೆಸ್ ಕೊಟ್ಟಿದ್ದಾರೆ. ಸೊ ಇನ್ನು ಈ ಒಂದು ಮೊಬೈಲನ್ನು ಆ ಕಡೆಯಲ್ಲಿ ಕಳಿಸ್ತೇನೆ, ನೋಡ್ತೀನಿ. ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇಲ್ಲ ಅಂತ ಗೊತ್ತಿಲ್ಲ. ಸೊ ಈ ಒಂದು ಮೊಬೈಲನ್ನು ಕಳಿಸಿ ನಂತರ ಈ ಮೊಬೈಲ್ ರಿಟರ್ನ್ ಬಂದ ನಂತರ ವಿಡಿಯೋ ಹಾಕಿದೆ. ಇಲ್ಲ ಅಂತಂತಂದರೆ
ಇವಾಗ 2 ಪಾರ್ಟಲ್ಲಿ ಮಾಡ್ತೀನಿ, ಪಾರ್ಟ್ 1 ಅಥವಾ ಪಾರ್ಟ್ 2 ಈ ಥರ 2 ಪಾರ್ಟ್ ಮಾಡಿ ನಾನು ಈ ಒಂದು ಮೊಬೈಲು ರಿಪೇರಿಂಗು ಬಗ್ಗೆ ವಿಡಿಯೋ ಮಾಡುವ ಅಂತ. ಸೊ ನೋಡಿ, ಪ್ರಾಬ್ಲಮ್ಸ್ ಏನಂತಂದರೆ ಇದ್ರದ್ದು ಕೂಡ ಅಷ್ಟೇ. ಇದರಲ್ಲಿ ತೋರಿಸ್ದವಾಗ 1-2 ಕಡೆಯಲ್ಲಿ ತೋರಿಸಿದೆ, ಬಿದ್ದು 1 ಅವರ್ನಲ್ಲೇ ತಗೊಂಡು ಹೋಗಿ ತೋರಿಸ್ದೆ. ಆವಾಗ ಇಲ್ಲ ಇದ್ರದ್ದು ಮದರ್ ಬೋರ್ಡ್ ಹೋಗಿರಬಹುದು. ಇದ್ರ IC ನೋಡಿದ್ರಂತೆ, ಚಾರ್ಜಿಂಗ್ IC ಏನು ಸ್ವಲ್ಪ ಹೀಟ್ ಆಗ್ತಾ ಇದೆ. ಆನಂತರ ಮದರ್ ಬೋರ್ಡ್ ಪ್ರಾಬ್ಲಮ್ ಅಂತ ಹೇಳಿದ್ರು. ಓಕೆ, ಸ್ವಲ್ಪ ಒಳ್ಳೆ ನಮಗೆ ಪ್ರತಿಯೊಂದು ಮೊಬೈಲ್ ರಿಪೇರಿ ಮಾಡಿಕೊಟ್ಟಂತಹ ಒಂದು ಅಂಗಡಿಗೆ ತಗೊಂಡೋಗಿ ತೋರಿಸ್ದವಾಗ ಸೊ ಈ ಒಂದು ಮೊಬೈಲು ಅವರು ಕೂಡ ಹೇಳಿದ್ರು ಇದು ಮದರ್ ಬೋರ್ಡ್ ಪ್ರಾಬ್ಲಮ್ಮು. ಸರಿ, ಹಾಗಾದರೆ ಒಂದ್ಸಲ ಮದರ್ ಬೋರ್ಡ್ ಚೇಂಜ್ ಮಾಡಿ ನೋಡಿ ಅಂತ ಹೇಳಿದ್ರೆ, ಇಲ್ಲ ಮದರ್ ಬೋರ್ಡು ನಾವು ಚೇಂಜ್ ಮಾಡೋಕ್ಕಾಗಲ್ಲ, ನಿಮ್ಗೆ ಯಾರಾದರೂ ಒಂದು ಒಳ್ಳೆ ಒಂದು ಟೆಕ್ನಿಷಿಯನ್ ಇದ್ದರೆ ಸೊ ಈ ಒಂದು ಫೋನನ್ನು ನೀವು ಕೊಡಿ, ನಾವು ಯಾರಿಗೂ ನಂಬಿಕೆ ಇಟ್ಟು ನಾವು ಕೊಡೋಕ್ಕೆ ಹೋಗಲ್ಲ ಅಂತ ಹೇಳಿದ್ರು. ಸೊ ನೋಡುವ, ಇನ್ನೇನು ಈ ಡೆಡ್ ಕಂಡೀಷನ್ ಇರುವಂಥ ಮೊಬೈಲು ಏನಾದರೂ ರಿಪೇರಿ ಆದರೆ ಸೊ ನಾನು ಆ ಒಂದು ವಿಡಿಯೋನ ಸಹ ನಿಮಗೆ ಹಾಕ್ತೀನಿ. ಸೊ ಈಗ ಈ ಒಂದು ಮೊಬೈಲ್ಸನ್ನು ನಾವು ಪ್ಯಾಕಿಂಗ್ ಮಾಡಿಬಿಟ್ಟು ಸೊ ಸೆಂಡ್ ಮಾಡೋಕ್ಕೋಸ್ಕರ ಪ್ಯಾಕಿಂಗ್ ಮಾಡಿಬಿಟ್ಟು ಮಾಡಬೇಕಾಗತ್ತೆ. ಸೊ ಅವ್ರ ಕೆಲವು ಹೇಳ್ತೀನಿ ಯಾವ್ಯಾವ ಥರ ವಿಡಿಯೋ ಮಾಡ್ತಾರೆ, ಅವರು ವಿಡಿಯೋ ಎಲ್ಲ ಮಾಡಿ ಹಾಕ್ತಾರೆ. ಸೊ ಏನೇನು ಪ್ರಾಬ್ಲಮ್ ಇದೆ ಅಂತ ಈ 3 ಮೊಬೈಲಲ್ಲಿ ಯಾವ್ಯಾವ ಪ್ರಾಬ್ಲಮ್ ಇದೆ ಅಂತ ಎಲ್ಲ ರೆಕ್ಟಿಫೈ ಮಾಡಿಬಿಟ್ಟು ಅವರು ಒಂದು ವಿಡಿಯೋನ ಕಳಿಸಿ ಅಂತ ನಾನು ಸಹ ಹೇಳ್ತೀನಿ. ಸೊ ನೋಡುವ, ಇವಾಗ ಈ ಒಂದು 3 ಮೊಬೈಲ್ಗಳನ್ನು ಪ್ಯಾಕಿಂಗ್ ಮಾಡಿ ನಾವು ಆ ಒಂದು ಆನ್ಲೈನ್ ಸೆಂಟರ್ ಮೊಬೈಲ್ ಗುರು ಅಂತ ಅಲ್ಲಿ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ನೋಡ್ಬೋದು ನೀವು, ಇದು ಇನ್ಫಿನಿಕ್ಸ್ ನೋಟ್ 10, ಇದು ಮೈಕ್ರೋಮ್ಯಾಕ್ಸ್ ನೋಟ್ 1, ಇದು ಕೂಲ್ಫೆಡ್ ನೋಟ್ 5. ಸೊ ಈ ಒಂದು 3 ಮೊಬೈಲ್ ಇದೆ, ನೋಡುವ. ಸೊ 3 ಮೊಬೈಲ್ನ ನಾನು ಕಳಿಸಿ ಸೊ ಏನಿದೆ, ಏನು ಸರಿಯಾಗಿದೆ, ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ ಅನ್ನುವಂತಹದನ್ನು ಸೊ ಅವರೊಂದಿಗೆ ಮಾತಾಡಿ ತಿಳಿಸ್ಕೊಡ್ತೀನಿ. ಈಗ ನೋಡಿ ಮೊಬೈಲ್ ಹೇಗೆ ಪ್ಯಾಕಿಂಗ್ ಮಾಡಬೇಕು ಅಂತ ನೋಡಿ. ಈ ಥರ ನಾನು ಮೊಬೈಲನ್ನು ಇಟ್ಕೊಂಡಿದ್ದೀನಿ ಇಲ್ಲಿ. ಇದು ಕೂಲ್ಫೆಡ್ ನೋಟ್ 5 ನೋಟ್ 1 ಮತ್ತು ನೋಟ್ 10. ಮತ್ತು ಯಾವ ಥರ ನಾನು ಎಲ್ಲ ಈ ಡೀಟೇಲ್ಸನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಮೊಬೈಲ್ ಪ್ರಾಬ್ಲಮ್ಸ್ ಅಂತ ಹೇಳಿ. ನೋಡಿ ಇಲ್ಲಿ ಮೊಬೈಲ್ ಪ್ರಾಬ್ಲಮ್ಸ್ ಅಂತ ಬರೆದು ಎಲ್ಲ ಮೊಬೈಲ್ಗೆ ಸಂಬಂಧಪಟ್ಟಂತೆ ಆ ಇನ್ಫಾರ್ಮೇಷನನ್ನು ಬರೆದಿಟ್ಕೊಂಡಿದ್ದೀನಿ. ಹಾಗೆ ನೋಡಿ ಇಲ್ಲಿ ಅವರ ಅಡ್ರೆಸ್ಸು ಮತ್ತು ಪ್ರಾಮ್ ಅಡ್ರೆಸ್ಸು, ನನ್ನ ಅಡ್ರೆಸ್ಸು ಮತ್ತು ಅವರ ಅಡ್ರೆಸ್ಸನ್ನೆಲ್ಲ ಇಲ್ಲಿ ಬರ್ಕೊಂಡಿಟ್ಟಿದ್ದೀನಿ. ಆನಂತರ ಇಲ್ಲಿ ಮೊಬೈಲ್ ಪ್ರಾಬ್ಲಮ್ಸು ಯಾವ್ಯಾವ ಮೊಬೈಲ್ ಯಾವ ರೀತಿ ಪ್ರಾಬ್ಲಮ್ಸ್ ಅಂತ ಅದೆಲ್ಲ ಮೆನ್ಷನ್ ಮಾಡಿ ನಾನು ಪೋಸ್ಟ್ ಮಾಡೋದ್ರೆ ಪೋಸ್ಟ್ ಮಾಡ್ತೀನಿ, ಇಲ್ಲ ಅಂತಂದರೆ ಕೊರಿಯರ್ ಮಾಡ್ತೀನಿ. ಈ ಒಂದು ಪೇಪರನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಇದೇ ಆ 3 ಮೊಬೈಲ್ಸು. ಈಗ ಆ 3 ಮೊಬೈಲ್ಸನ್ನು ಪ್ಯಾಕಿಂಗ್ ಮಾಡೋಣ. ಇವಾಗ ನೋಡಿ ಫಸ್ಟು ಈ ಮೊಬೈಲನ್ನು ಪ್ಯಾಕಿಂಗ್ ಮಾಡೋಣ. ಹಾಗಾಗಿ ಈ ಮೊಬೈಲ್ ಸೈಡಿಗೆ ಇಡೋಣ. ಸೊ ನೋಡಿ ಇವಾಗ ನಮ್ಮ ಹತ್ರ ಬಬಲ್ ರ್ಯಾಪಿಂಗ್ ಅಂತ ಇರುತ್ತೆ. ಸೊ ಬಬಲ್ ರ್ಯಾಪಿಂಗ್ ಅಂದರೆ ಯಾವುದಾದ್ರೂ ಒಂದು ಈ ಥರ ನೋಡಿ ಬಬಲ್ ರ್ಯಾಪು ಒಂಥರ ಬಬಲ್ ಥರ ಇರುತ್ತೆ. ಅದನ್ನು ನಾವು ಏನು ಮಾಡಬೇಕಂದ್ರೆ ಪ್ಯಾಕಿಂಗಲ್ಲಿ ಯೂಸ್ ಮಾಡಬೇಕು. ಎಂತಂದರೆ ಲಾಂಗ್ ಜರ್ನಿ ಮಾಡಬೇಕಲ್ಲ ನಮ್ಮ ಮೊಬೈಲು, ಹಾಗಾಗಿ ಇದನ್ನು ಚೆಂದ ಮಾಡಿ ಪ್ಯಾಕ್ ಮಾಡಬೇಕಾಗತ್ತೆ. ನೋಡಿ ಈ ಥರ 2 ಕೈಲಿ ಪ್ಯಾಕಿಂಗ್ ಮಾಡಿದ್ರೆ ಒಳ್ಳೆಯದು. ನೋಡಿ ಈ ಥರ ಪ್ಯಾಕಿಂಗ್ ಮಾಡಿ ಚೆಂದ ಮಾಡಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ರೆ ಈಗ ನೆಕ್ಸ್ಟ್ ಮೊಬೈಲ್ ಪ್ಯಾಕಿಂಗ್ ಮಾಡ್ತೀನಿ. ಇದು ನೋಟ್ 10 ಪ್ಯಾಕಿಂಗ್ ಆಯಿತು. ಸೊ ಇನ್ನೂ ಚೆನ್ನಾಗಿ ಮಾಡ್ಬೋದು, ಕಡೆ ಇಟ್ಟಿದ್ದೀನಿ. ಇನ್ನು ನಮ್ಮದು ನೆಕ್ಸ್ಟು ಈ ನೋಟ್ 1 ಈ ಮೊಬೈಲು ಪ್ಯಾಕಿಂಗ್ ಮಾಡೋಣ. ಸೊ ಅದಕ್ಕೂ ಅಷ್ಟೇ ಈ ಥರ ಬಬಲ್ ರ್ಯಾಪ್ ತಗೊಂಡು ನೋಡಿ ಈ ಥರ ಬಬಲ್ ರ್ಯಾಪ್ ಇಲ್ಲಾಂದರೆ ಕೆಲವು ಸ್ಪಂಜು ಸಿಗುತ್ತೆ ನೋಡಿ. ಸ್ಪಂಜು ಯಾವುದಾದ್ರೂ ಒಂದು ಶರ್ಟಿಗೆ ಅಥವಾ ಕೆಲವು ನಾವೇನಾದರೂ ಒಂದು ಆನ್ಲೈನಲ್ಲಿ ವಸ್ತು ತರಿಸಿದ್ರೆ ಅದಕ್ಕೂ ಇರುತ್ತೆ ನೋಡಿ. ಈ ಥರ ಪ್ಯಾಕಿಂಗ್ ಮಾಡಬೇಕಾಗತ್ತೆ ಚೆಂದ ಮಾಡಿ, ಎಲ್ಲೂ ಕೂಡ ಅದಕ್ಕೆ ಡ್ಯಾಮೇಜ್ ಆಗಬಾರ್ದು, ಆ ಥರ ಪ್ಯಾಕಿಂಗ್ ಮಾಡಬೇಕು ನೋಡಿ. ಈಗ ನಂದು 2 ಮೊಬೈಲ್ ಪ್ಯಾಕಿಂಗ್ ಐತೆ, ನನ್ನ ಹತ್ರ ಮತ್ತೆ ಬಬಲ್ ರ್ಯಾಪ್ ಇರಲಿಲ್ಲ. ಸೊ ಹಾಗಾಗಿ ಒಂದು ಸ್ಪಂಜು
ಅಣ್ಣ ತರಿಸಿದೆ ನೋಡಿ. ಈ ಥರ ಸ್ಪಂಜಲ್ಲೂ ಸಹ ಅಷ್ಟೇ. ಈ ಥರ ನೀವು ನಿಮ್ಗೆ ಯಾವ ಥರ ಕಂಫರ್ಟೇಬಲ್ ಆಗುತ್ತೆ ಆ ಥರ ಮಾಡಿ ನೋಡಿ. ಇವಾಗ ಈ ಕೂಲ್ಪ್ಯಾಡ್ ನೋಟ್ 5ನ ನಾನು ಇಲ್ಲಿ ಇಡ್ತಿದ್ದೀನಿ. ಸಿಂಗಲ್ನಲ್ಲೇ ಹಾಕಿದ್ರೆ ಬೆಸ್ಟು, ಸ್ವಲ್ಪ ದೊಡ್ಡ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ನೋಡಿ ಈ ಕಡೆ ಇಟ್ಬಿಟ್ಟು ಚೆಂದ ಮಾಡಿ ಪ್ಯಾಕಿಂಗ್ ಮಾಡೋದು. ಸ್ವಲ್ಪ ಒಳಗಡೆ ಬಂದರೆ ಗ್ರಿಪ್ ಆಗಿಟ್ಕೊಳ್ಳುತ್ತೆ. ಅದೇ ಥರ ಪ್ಯಾಕಿಂಗ್ ಮಾಡಿ ಚೆಂದ ಮಾಡ್ಕೊಳ್ಬೇಕು. ಹೆಚ್ಚು ಕಮ್ಮಿ ಆಗುತ್ತಿಲ್ಲ. ನೋಡಿ ಈಗ ನಮ್ಮ 3 ಮೊಬೈಲ್ ರೆಡಿಯಾಗಿದೆ, ಪ್ಯಾಕಿಂಗ್ ಆಗಿದೆ ನೋಡಿ. ಇದು ನೋಟ್ 5, ಇದು ನೋಟ್ 1, ಇದು ನೋಟ್ 10. ಈಗ ಈ ಥರ ಪ್ಯಾಕಿಂಗ್ ಮಾಡಿಬಿಟ್ಟು ಇನ್ನು ನಿಮ್ಮ ಹತ್ರ ಯಾವುದಾದ್ರೂ ಒಂದು ಮೊಬೈಲ್ ತರಿಸಿದ ಬಾಕ್ಸ್ ಆಗಿರ್ಬೋದು, ಇನ್ನು ಯಾವುದಾದ್ರೂ ಆನ್ಲೈನು ಪ್ರಾಡಕ್ಟ್ಸನ್ನು ಆರ್ಡ್ರ್ ಮಾಡಿದ್ರೆ ಆ ಥರ ಒಂದು ಬಾಕ್ಸ್ ನಿಮಗೆ ಸಿಗುತ್ತೆ ನೋಡಿ. ನಾನು ಮಾಡಿಟ್ಕೊಂಡಿದ್ದೀನಿ. ಇದು ಫ್ಲಿಪ್ಕಾರ್ಟ್ನಲ್ಲಿ ಏನೋ ಸಾಮಾನು ಆರ್ಡ್ರ್ ಮಾಡ್ತಿರಲ್ಲ ಆ ಥರ ಬಾಕ್ಸ್ ಇದು. ಸೊ ಆ ಬಾಕ್ಸ್ನಲ್ಲಿ ಇವಾಗ ಈ ಒಂದು 3 ಮೊಬೈಲನ್ನು ನಾನು ಆ್ಯಡ್ ಮಾಡಿ ಈ ಪ್ಯಾಕೇಜ್ನಲ್ಲಿ ಈ ಥರ ಒಂದು ಬಾಕ್ಸ್ನಲ್ಲಿ ನಾನು ಆ್ಯಡ್ ಮಾಡಿ 3 ಮೊಬೈಲನ್ನು ಸರಿಯಾಗಿ ಇಟ್ಟು ನಾನು ಪ್ಯಾಕಿಂಗ್ ಮಾಡಿ, ನಂತರ ಮೇಲ್ಗಡೆ ನಾನು ಈ ಒಂದು ಅಡ್ರೆಸ್ ಏನಿದೆ ಆ ಅಡ್ರೆಸ್ಸು ಹಾಕಿ ಪೋಸ್ಟ್ ಮಾಡ್ತೀನಿ. ಪೋಸ್ಟ್ನಲ್ಲಿ ಇವಾಗ ನೋಡಿ ನಾವಿಲ್ಲೆಲ್ಲ ಮೊಬೈಲ್ ಪ್ಯಾಕಿಂಗ್ ಮಾಡಿಟ್ಟಿದ್ದೀವಿ ನೋಡಿ. ಇದು ಕೂಲ್ಪ್ಯಾಡ್ ನೋಟ್ 5, ಇದು ನೋಟ್ 1 ಮತ್ತು ಇದು ಇನ್ಫಿನಿಕ್ಸ್ ನೋಟ್ 10. ಇವಾಗ ನಾವೇನು ಮಾಡ್ತೀವಿ ಅಂದರೆ ಈ ಥರ ಒಂದು ಬಾಕ್ಸ್ ಇರುತ್ತಲ್ಲ, ಈ ಫ್ಲಿಪ್ಕಾರ್ಟು ಮತ್ತು ಯಾವ್ದಾದ್ರು ಈ ಥರ ಬಾಕ್ಸ್ ಇರುತ್ತೆ ನೋಡಿ. ಈ ಬಾಕ್ಸ್ನಲ್ಲಿ ಇದನ್ನು ಒಂದೊಂದಾಗಿ ಇಡ್ತೀವಿ ನೋಡಿ. ಈ ಬಾಕ್ಸ್ ಇರುತ್ತಲ್ಲ, ಈ ಬಾಕ್ಸ್ನಲ್ಲಿ ಎಲ್ಲ ಮೊಬೈಲನ್ನು ಈ ಥರ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಈಗ ಅದನ್ನೆಲ್ಲ ಇದೊಳಗೆ ಕವರ್ನಲ್ಲಿ ಹಾಕಿ ನೋಡಿ. 3 ಮೊಬೈಲ್ ಇದೆ, 3 ಮೊಬೈಲ್ನ ಇದರೊಳಗೆ ಕವರ್ನೊಳಗೆ ಹಾಕಿ ನೋಡಿ. ಈ ಥರ ಪ್ಯಾಕ್ ಆಗಿದೆ. ಆನಂತರ ಇಲ್ಲಿ ಈ ಒಂದು ನಾವೇನು ಮೊಬೈಲ್ ಡೀಟೇಲ್ಸ್ ಅಂತ ನಾವಿಲ್ಲಿ ಮೊಬೈಲ್ ಪ್ರಾಬ್ಲಮ್ಸ್ ಅಂತ ಏನು ಮಾಡಿದ್ದೀವಿ, ಈ ಥರ ಮೊಬೈಲ್ ಡೀಟೇಲ್ಸ್ ಏನಿದೆ ನೋಡಿ, ಇದನ್ನೆಲ್ಲ ಈ ಥರ ಪ್ಯಾಕ್ ಮಾಡಿ ಮಡಚಿ ನೋಡಿ. ಈ ಥರ ಕವರ್ನ ಈ ಥರ ಲೆಟ್ರನ್ನ ಮಡಚಿ ನಾವು ಇದರೊಳಗೆ ಹಾಕಿ ಕಳಿಸ್ತೇವೆ. ಅವರು ಆವಾಗ ಓಪನ್ ಮಾಡಿದವಾಗ ಅವರಿಗೆ ಅಲ್ಲಿ ಅದನ್ನು ಓಪನ್ ಮಾಡಿ ಅವ್ರು ನೋಡ್ತಾರೆ ನೋಡಿ. ಈ ಥರ ಪ್ಯಾಕಿಂಗ್ ಮಾಡಿ ಕಳಿಸ್ಬೇಕಾಗತ್ತೆ. ಅದ್ರ ಮೇಲೆ ಇವಾಗ ನಾವು ಆವಾಗ ತೋರಿಸಿದ್ರಲ್ಲ ಈ ಥರ ಅವ್ರದ್ದು ಟ್ರೂ ಅಡ್ರೆಸ್ಸು ಮತ್ತು ಪ್ರಾಮ್ ಅಡ್ರೆಸ್ಸು, ನೀವು ಅಡ್ರೆಸ್ ಬೇಕಾದ್ರೆ ನೋಡ್ಕೊಳ್ಳಿ. ಈ ಥರ ಟ್ರೂ ಅಡ್ರೆಸ್ಸು ಮತ್ತು ಪ್ರಾಮ್ ಅಡ್ರೆಸ್ಸು ಹಾಕಿ ಅವರಿಗೆ ಕಳಿಸುವಂಥದ್ದು. ನೋಡೋಣ ಇವಾಗ ಕಳಿಸ್ತೀವಿ, ಆಮೇಲೆ ಮೊಬೈಲು ಬರುತ್ತೋ ಇಲ್ವೋ, ಬಂದರೆ ಬೆಟ್ಟ ಇಲ್ಲಾಂದರೆ ಟಾಟಾ ಅನ್ನೋ ಥರ. ಬಟ್ ಇಲ್ಲ, ಒಂದು ಒಳ್ಳೆ ಹೋಪ್ ಇದೆ, ನಂಬಿಕೆ ಇದೆ ಆ ಮೊಬೈಲ್ ಬರುತ್ತೆ ಅಂತ. ಸೊ ನೋಡುವ. ಸೊ ನೋಡಿದ್ರಲ್ಲ, ಈಗ ಇದೇ ರೀತಿ ಪ್ಯಾಕಿಂಗ್ ಮಾಡಿ ನಾನು ನನ್ನ ಈ ಒಂದು 3 ಮೊಬೈಲ್ಗಳನ್ನು ಆ ಒಂದು ಅಡ್ರೆಸ್ಸಿಗೆ ಕಳಿಸ್ತಾ ಇದ್ದೇನೆ. ಸೊ ನೋಡುವ ಏನೇನಾಗುತ್ತೆ ಮತ್ತು ಏನೇನು ಹೋಗಿ ಮತ್ತು ವಾಪಸ್ ಬರುತ್ತಾ ಇಲ್ವಾ. ಲೋಕಲ್ ಟೆಕ್ನಿಷಿಯನ್ ಹತ್ರ ಎಲ್ಲೂ ಕೂಡ ಆಗಲಿಲ್ಲ. ಸೊ ಹಾಗಾಗಿ ನಾನು ಅಷ್ಟು ದೂರ ನನ್ನ ಈ ಒಂದು ಮೊಬೈಲ್ಗಳನ್ನು ಕಳಿಸ್ತಾ ಇದ್ದೇನೆ. ಸೊ ನೋಡ್ಬೇಕು ಇವಾಗ ಮೊಬೈಲ್ ಬಂದ ಮೇಲೆ ಏನಾಗುತ್ತೆ, ಸೊ ಸರಿ ಆಗುತ್ತಾ ಇಲ್ವಾ, ರಿಪೇರಿ ಆಗುತ್ತಾ ಇಲ್ವಾ ಅಂತ ಕಾದು ನೋಡಬೇಕು. ಸೊ ಅಲ್ಲಿವರೆಗೂ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರ ಹತ್ರ ಶೇರ್ ಮಾಡಿ. ಮತ್ತು ಈ ಒಂದು ಮೊಬೈಲು ರಿಟರ್ನ್ ಬಂದಾವಾಗ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಹಾಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.